ಏನು ಕಳ್ಕೊಂಡ್ರೂ ಕಳ್ಕೊಂಡಂಗಲ್ಲ. ಒಂದು ಸಾರಿ ನಿನ್ನ ಚರಿತ್ರೆಯನ್ನ, ನಿನ್ನ ಚಾರಿತ್ರ್ಯವನ್ನ, ನಿನ್ನ ನಡತೆಯನ್ನ ನೀನು ಕಳ್ಕೊಂಡಿ ಅಂತಂದ್ರೆ ಎಲ್ಲವನ್ನೂ ಕಳ್ಕೊಂಡಂಗ, ನಿಂದು ಏನೂ ಉಳಂಗಿಲ್ಲ. ಒಂದು ಸಾರಿ ಅಪಮಾನಿತನಾದಿ ಅಂತಂದ್ರೆ, ಒಂದು ಸಾರಿ ಜಗತ್ತಿನೊಳಗೆ ಅಪವಾದಿತನಾದಿ ಅಂತಂದ್ರೆ, ನಿಮ್ಮ ಭಾಷೆಯೊಳಗೆ ಹೇಳ್ಬೇಕಂದ್ರೆ ಅವೇನ್ ತಗಿ ಅನ್ನಿಸ್ಕೊಂಡಂದ್ರೆ ಮುಗೀತು ನಿಂದಲ್ಲಿ. ಆಕೇನ್ ತಗಿ, ಆಕೆ ಚಾರಿತ್ರ್ಯ ಚಲೋ ಇಲ್ಲ, ಆಕೆ ನಡತೆ ಚಲೋ ಇಲ್ಲ, ಆಕೆ ಆಚಾರ ಚಲೋ ಇಲ್ಲ ಅಂತ ಹೆಂಗ ಒಮ್ಮೆ ಅಂದ್ರು ಅಂತಂದ್ರ ನಮ್ದೇನಪ್ಪ ಅಂತಂದ್ರ ಅಲ್ಲಿ ನಾವು ಬದುಕಿಯೂ ವ್ಯರ್ಥ. ನಿಮ್ಗೆ ಗೊತ್ತಿರ್ಬೇಕು, ಲಗ್ನದೊಳಗ ನನಗೊಂದು ಭಾಳ ವರ್ಷದಿಂದ ಕಾಡ್ತಿತ್ತದು. ಲಗ್ನದೊಳಗ ಮಗಳನ್ನು ಕೊಟ್ಟಿರ್ತಾನೆ, ಮಗಳನ್ನು ಕೊಟ್ಟವ ಅಳ್ಯಾನ್ ಕಾಲು ತೊಳಿಬೇಕಂತ್ರಿ. ಯಾವ ಪದ್ಧತಿ ಇದು? ಅಳ್ಯ ಸಣ್ಣವು ಏನ ಮಗಳ ತಂದಿ ಮಾವ ಇವ ಸಣ್ಣವು. ಯಾರು ಸಣ್ಣವ್ರು ಯಾರು ದೊಡ್ಡವ್ರಿಲ್ಲ? ಯಾವುದು ಸಣ್ಣದು ಯಾವುದು ದೊಡ್ಡದು? ಅಲ್ಲ, ಮಗಳ ಗಂಡಂದು ತಂದೆ ಕಾಲು ತೊಳಿಬೇಕಂತ, ಅಪ್ಪ ಕಾಲು ತೊಳಿಬೇಕಂತ. ಇಲ್ಲ ಅಂದ್ರೆ ದೊಡ್ಡಪ್ಪ ಸಣ್ಣಪ್ಪ, ಇದು ಪದ್ಧತಿ ಅದ ಇಲ್ಲ ಮಂತ? ಅದ ಇಲ್ರಿ. ಹೊಸದೊಂದು ಬೋಗಾಣಿ ಬುಟ್ಟಿ ತಂದು ಒಂದು ಚರ್ಗಿ ತಂದು ಅವನು ಕುಂಡಿಸಿ ಅವನ ಕಾಲು ತೊಳಿಬೇಕು. ಯಾಕೆ ಕಾಲು ತೊಳಿಬೇಕ್ರಿ ಅವನದು? ನಾವೇನಾದರೂ ಅದನ್ನು ಅನ್ಕೊಂಡಿವೇನು? ನಾವು ಅವ ಯಾಕೆ ಕಾಲು ತೊಳಿತಾನ ಅಳ್ಯಾಂದಂತಂದ್ರೆ ಭಾಳ ಚಂದ ಒಂದು ಮಾತದ. ಅದು ಏನಂತಂದ್ರೆ, ಅಳಿಯನಿಗೆ ಕಾಲು ತೊಳೆಯುವಾಗ ಆ ಕಾಲು ತೊಳೆಯುವ ಮಾವ ಅವನ ಮುಖ ನೋಡ್ಕೊಂಡೊಂದು ಮಾತು ಹೇಳ್ತಾನಂತ. ಹೇ ಅಳಿಯನೇ, ಇಲ್ಲಿಯ ತನಕ ಇಷ್ಟು ದಿನ ನೀನು ನಡೆದ ಈ ಕೆಟ್ಟ ನಡತೆಯನ್ನ, ಇಲ್ಲಿ ತನಕ ನಿಂದ ನಡತೆ ಏನಿತ್ತಲ್ಲ ಆ ಕೆಟ್ಟ ನಡತೆಯನ್ನ ನೀರು ಹಾಕಿ ತೊಳೆದು ಒರೆಸಿ ಸ್ವಚ್ಛ ಮಾಡಿನಪ್ಪ. ಇನ್ನು ಮೇಲತ್ತು ಚಂದಂಗೆ ನಡೆಯೋ. ನನ್ನ ದೇವತೆಯಾದ ನನ್ನ ಮಗಳ ಜವಾಬ್ದಾರಿಯನ್ನು ನಿನ್ನ ಕೈಯೊಳಗೆ ಕೊಡಕತ್ತೀನಿ. ನನ್ನ ಮಗಳ ರಕ್ಷಣೆಯ ಭಾರ ನಿನ್ನದದಪ್ಪ. ಅದಕ್ಕೆ ಇಲ್ಲಿ ತನಕ ಆ ನನ್ನ ಮನೆಯ ದೇವತೆ, ನನ್ನ ಮಗಳನ್ನು ನಾನು ದೇವತೆ ಅಂತ ನೋಡ್ಕೊಂಡು ಬಂದೀನಿ. ಇವತ್ತು ನನ್ನ ಮಗಳನ್ನು ನಿನ್ನ ಕೈಯಾಗ ಕೊಡಾಕತ್ತೀನಿ. ಇನ್ನು ಮೇಲತ್ತು ನೀ ರಕ್ಷಣೆ ಮಾಡ್ತಿ ಅಂದ್ರೆ ಒಂದು ರೀತಿಯೊಳಗೆ ನೀನು ನನಗೆ ಇವತ್ತಿನಿಂದ ದೇವರಪ್ಪ, ನೀನು ನನಗೆ ದೇವರ. ಅದಕ್ಕೆ ನಿನ್ನ ಪಾದ ತೊಳೆಯಾಗತ್ತೇನೆ ನಾನು, ಅದಕ್ಕೆ ನಿನ್ನ ಪಾದ ತೊಳೆಯಾಗತ್ತೇನೆ. ನೋಡ್ರಿ, ಇಲ್ಲಿ ಯಾವುದಕ್ಕೆ ಕಿಮ್ಮತ್ತದ ಅಂತಂದ್ರೆ ಸದಾಚಾರ, ಸದ್ವಿಚಾರ, ಸಣ್ಣಡತೆ. ಒಗ್ಗಳಿಕೆ ಯಾವುದು? ಜಗತ್ತಿನೊಳಗೆ ಅತಿ ದೊಡ್ಡದು ಯಾವುದು ಅಂತಂದ್ರೆ ನಿನ್ನ ಚಾರಿತ್ರ್ಯ, ನಿನ್ನ ನಡತೆ. ನಿಮ್ಗೆ ಗೊತ್ತಿರ್ಬೇಕು, ಹೊಸ್ತಾಗಿ ಮಗಳನ್ನು ಕಳ್ಸಾಕತ್ತಿರ್ತಾರಲ್ರಿ ಗಂಡನ ಮನೆಗೆ. ಆಗೊಂದು ಮಾತಂತಾರ್ರಿ, ಏನಂತಂದ್ರೆ ಆ ಹೆಣ್ಮಗಳು ಆ ಹುಡುಗಿ ಅವ್ವ ಅತ್ತತ್ತ ಹೇಳ್ತಿರ್ತಾಳೆ. ಏನಂತಂದ್ರೆ, ನನ್ನ ಮಗಳು ಹೊಸ್ತಾಗಿ ನಡ್ಯಾಕೆ ಹೊಂಟಾಳ್ರಿ ಅವ್ವ, ನನ್ನ ಮಗಳು ಹೊಸ್ತಾಗಿ ನಡ್ಯಾಕೆ ಹೊಂಟಾಳ್ರಿ. ಮತ್ತು ಇಲ್ಲಿ ನಡೀತಿದ್ದಿಲ್ಲೇನ್ರಿ ಆಕೆ? ನಿಮ್ಮ ಮನ್ಯಾಗ ನಡೀತಿದ್ದಿಲ್ಲ ಏನು? ಕಾಲು ಮುರ್ಕೊಂಡು ಕೂತಿದ್ಲು, ಪ್ಲಾಸ್ಟರ್ ಹಾಕೊಂಡು, ಏನು ಹಚ್ಕೊಂಡು ಹಿಂಗೆ ಇಟ್ಕೋತಕ್ಕಿರ್ತಾರಲ್ಲ ಅವನ್ ತಗೊಂಡಿದ್ಲು. ಅಲ್ಲ, ನಿಮ್ಮ ಮನ್ಯಾಗ ನಡೆಯತ್ತಿದ್ದಳ ಆಕಿ. ಮತ್ ಯಾಕಂತೀರಿ? ಇಲ್ರಿ, ನನ್ನ ಮಗಳು ನಡ್ಯಾಕೆ ಹೊಂಟಾಡ್ರಿ ಗಂಡನ ಮನೆಗೆ ಅಂದ್ರೆ ಏನ್ರಿ? ಇದರ ಅರ್ಥ ಏನ್ರಿ? ನೀವು ಅಂತಿರ್ಬೇಕು, ಮತ್ತು ನಿನ್ನ ಅದಕ್ಕೆ ಕರ್ಸೈತಿ ಸ್ವಾಮಿ, ಅದನ್ನು ಹೇಳಕ ನೀನು ಕರ್ಸದ. ಮತ್ತು ನಮಗೆ ಗೊತ್ತಿತ್ತಂದ್ರೆ ನಾವ್ಯಾಕೆ ನಿನ್ನ ಕರೆಸ್ತಿದ್ದೀವಿ? ಹೌದಿಲ್ರಿ? ಹೊಸ್ತಾಗಿ ನಡ್ಯಾಕೆ ಹೋಗುದಂತಂದ್ರೆ ಇದರ ಅರ್ಥ ಏನಂತಂದ್ರೆ, ಆ ಹೋಗತಕ್ಕಂಥ ಮಗಳು ಅಲ್ಲಿ ಹೋಗಿ ಗಂಡನ ಮನ್ಯಾಗ ನಡೆಯೋದಂದ್ರೇನು? ನಮ್ಮ ನಡತೆ. ಅಲ್ಲಿ ನಡೆಯೋದಂದ್ರೇನು? ಗಂಡನ ಮುಂದೆ, ಅತ್ತಿ ಮುಂದೆ, ಮಾವಂದ ಮುಂದೆ ನಡೆದು ತೋರಿಸೋದು. ಹೆಂಗೆ ಹೆಜ್ಜೆ ಹಾಕಿ ಅಲ್ಲ,
ಅವ್ರಿಗೆ ಹೇಳೋದು ಏನಂತಂದ್ರೆ, ನಮ್ಮ ತವ್ರ ಮನಿಯೊಳಗೆ ನಮ್ಮವ್ವ ನಮ್ಮಪ್ಪ ನನಗೆ ಹಿಂಗೆ ಬದುಕಾಕ ಕಲಿಸಾರ, ಹಿಂಗೆ ಮಾತಾಡಕ ಕಲಿಸಾರ, ಹಿಂಗೆ ಉಡಾಕ ಕಲಿಸಾರ, ಹಿಂಗೆ ನಡ್ಯಾಕ ಕಲಿಸಾರ. ನಮ್ಮ ಈ ನಡತೆ ನಿಮಗೆ ಸರಿ ಬರ್ತದೋ ಇಲ್ಲೋ ನೋಡ್ರಿ, ನಾ ನಿಮಗೆ ನಡೆದು ತೋರಿಸ್ತನು. ಇದು ಬರೋಬರಿ ಇತ್ತಂದ್ರೆ ಹ್ಞೂ ಅನ್ರಿ, ಇಲ್ಲ ಅಂದ್ರೆ ನೀವು ಹೆಂಗೆ ಹೇಳ್ತಿರ್ಲ ಹಂಗೆ ನಾನು ನಡೀತೇನ್ರಿ ಮುಂದ. ನನ್ನ ತವ್ರ ಮನಿ ನಡತೆ ಹಿಂಗದ ನೋಡ್ರಿ. ನಮ್ಮ ಮನ್ಯಾಗ ಹಿಂಗೆ ಊಟ ಮಾಡಕ್ಕೆ ಕಲ್ಸ್ಯಾರ ನನಗೆ ನಮ್ಮವ್ವ ನಮ್ಮಪ್ಪ. ನಮ್ಮ ಮನ್ಯಾಗ ಹಿಂಗೆ ಮಾತಾಡಕ್ಕೆ ಕಲ್ಸ್ಯಾರ ನನಗೆ. ನಮ್ಮ ಮನ್ಯಾಗ ಹಿಂಗೆ ಬದುಕಾಕ ಕಲಿಸ್ಯಾರ. ಅದಕ್ಕೆ ಇದು ಇಲ್ಲಿ ನಿಮ್ಮ ಮುಂದೆ ಇದನ್ನೆಲ್ಲ ನಾವೊಂದು ತೊಡೆ ದಿವಸ ನಡೆದು ತೋರಿಸ್ತನು. ಮತ್ತು ನಿಮಗಿದು ಸರಿ ಕಾಮ್ತಿತ್ತು ಒಪ್ಪಗೋರಿ, ಇಲ್ಲ ಅಂದ್ರೆ ನಿಮ್ಮ ಮನೆ ಪದ್ಧತಿ ಹೆಂಗದಲ್ಲ ಅದನ್ನು ಹೇಳ್ರಿ, ನಾ ಹಂಗೆ ನಡೀತೀನಿ ಅಂತ ನಡೆದು ತೋರಿಸೋದಿದು. ಇದು ನಡೆದು ತೋರಿಸೋದು. ಜಗತ್ತಿನೊಳಗೆ ಯಾವುದಕ್ಕೆ ಶ್ರೇಷ್ಠತೆ ಅದಂತಂದ್ರೆ ನಡತೆಗೆ. ನಡತೆ ಅಂತಂದ್ರೇನು? ನಾವು ಯಾರು ಅದೀವಲ್ಲ ಅದನ್ನು ಅರ್ಥೈಸಿಕೊಂಡು ಹಂಗೆ ಇದ್ದು ಬಿಡೋದು. ಮಗ ಇಲ್ಲ ನೀನು, ಮಗ ಅಂದ್ರೆ ನೀ ಹೆಂಗಿರ್ಬೇಕಪ್ಪ, ನೀ ಹೆಂಗಿರ್ಬೇಕು ಹಂಗಿದ್ದಿ ಅಂದ್ರೆ ಅದ ನಿನ್ನ ನಡತೆ. ನಿಮ್ಮಪ್ಪ ನಿಮ್ಮವ್ವ ನಿನ್ನ ಹಡ್ದಾರ. ಈ ಮನೆಗೆ ಹಿರಿ ಮಗ ನೀನು. ಈಗ ನಿಮ್ಮಪ್ಪದಾನಲ್ಲ, ಅವರಪ್ಪ ಹಿಂಗ ನೂರಾರು ತಲೆ ತಲಾಂತರ ಈ ಮನೆತನಕ್ಕೊಂದು ಗಣತೆಯನ್ನಿಟ್ಟು ಹೋಗ್ಯಾರ, ಈ ಮನೆತನಕ್ಕೊಂದು ಗೌರವವನ್ನಿಟ್ಟು ಹೋಗ್ಯಾರ. ನೂರಾರು ಮಂದಿ ತಲೆ ತಲಾಂತರ ನಿಮ್ಮಪ್ಪ ನಿಮ್ಮ ಮುತ್ಯ ನಿಮ್ಮ ಮುತ್ಯನ ಮುತ್ಯ ಇವರೆಲ್ಲರೂ ಒಂದು ನಡತೆಯನ್ನು ಇಟ್ಟು ಹೋಗ್ಯಾರ, ಇದಕ್ಕೆ ಗೌರವವನ್ನು ಇಟ್ಟು ಹೋಗ್ಯಾರ. ನೀ ಏನು ಮಾಡಂತಂದ್ರೆ ಅವರು ಈ ಮನೆತನಕ್ಕೆ ಇಟ್ಟಿರ್ತಕ್ಕಂಥ ಗಣತೆಯನ್ನು ಕಳಿಲಾರ್ದಂಗೆ ಬದುಕಿಬಿಡು ಸಾಕು. ನಿನ್ನ ನಡತೆ ಹಂಗಿರ್ಬೇಕು. ನಿಮ್ಮ ಮುತ್ಯ ನಿಮ್ಮ ತಾತ ನಿಮ್ಮಪ್ಪ ಯಾರೂ ಬಾಯಿಗೆ ಹಚ್ಚಿಲ್ಲ ತಮ್ಮ, ಬಾಯಿಗೆ ಹಚ್ಚಿಲ್ಲ, ಏನೂ ಸೇದಿಲ್ಲ, ದುಷ್ಟರು ಕೂಡ ಗೆಳೆತನ ಮಾಡಿಲ್ಲ. ನೀ ಏನೂ ಗಳಿಸದಿದ್ದರೂ ನಡೀತದ, ಆದ್ರೆ ಮನೆತನದ ಗೌರವವನ್ನು ಕಳಿಲಾರ್ದಂಗೆ ಇದ್ದಿ ಅಂದ್ರೆ ಸಾಕು. ಇದು ದೊಡ್ಡ ಗಳಿಕಿನ. ನೀನು ದೊಡ್ಡ 100 ಎಕರೆ ಜಮೀನು ತಗೊಳ್ಳೋದು ಬೇಕಾಗಿಲ್ಲ, ದೊಡ್ಡ ಮನಿ ಕಟ್ಟೋದು ಬೇಕಾಗಿಲ್ಲ. ಇದ್ದ ಮನಿಯೊಳಗನ ಇದ್ದ ಜಮೀನದೊಳಗನ ನಿಮ್ಮ ಮನೆತನದವರು ನಿಮ್ಮ ತಾತ ಮುತ್ತಾತಗಳು ಏನು ಈ ಮನೆಯ ಗಣತೆ ಗೌರವವನ್ನು ರಕ್ಷಣೆ ಮಾಡಿಕೊಂಡು ಬಂದಾರಲ್ಲ, ಅದನ್ನು ಕಳಿಲಾರ್ದಂಗೆ ನೀ ಬದುಕಿದಿ ಅಂತಂದ್ರೆ ಜಗತ್ತಿನೊಳಗೆ ಇದಕ್ಕಿಂತಲೂ ಗಳಿಸೋದು ದೊಡ್ಡದು ಯಾವುದೂ ಇಲ್ಲ, ದೊಡ್ಡದು ಯಾವುದೂ ಇಲ್ಲ. ಇದು ನಡತೆ. ನಾವು ಬಂದ ಕೂಡಲೇ ನಮಸ್ಕಾರ ಮಾಡ್ತೀರಿ ನಮಗೆ, ಹೌದಿಲ್ರಿ? ನಮಸ್ಕಾರ ಮಾಡ್ತೀರಿ. ನಮಗೆ ಎಲ್ಲಿ ನಮಸ್ಕಾರ ಮಾಡ್ತೀರಿ? ಪಾದಕ್ಕೆ ನಮಸ್ಕಾರ ಮಾಡ್ತೀರಿ, ಹೌದಿಲ್ರಿ? ಪಾದಕ್ಕೆ ಯಾಕೆ ನಮಸ್ಕಾರ ಮಾಡ್ತೀರಿ? ಯಾಕ್ರಿ ಸ್ವಾಮಿ ಪಾದಕ್ಕೆ ಯಾಕೆ ನಮಸ್ಕಾರ ಮಾಡ್ತೀವಿ ಅಂದ್ರೆ ಮತ್ತೆ ಎಲ್ಲರೂ ಪಾದಕ್ಕೆ ನಮಸ್ಕಾರ ಮಾಡ್ಕೊಂಡ ಬಂದಾರ, ನಾವು ಮಾಡ್ತೀವಿ. ಅದ ಪಾದಕ್ಕೆ ಹಣಿಗೆ ಬಂದು ಟಗ್ ಅಂತ ಆದ, ನಾವು ಎದುರಿಗೆ ಬಂದ ಕೂಡಲೇ ಹಣಿಗೆ ಬಂದು ಟಗ್ ಅಂತ ಆದ ನಮಸ್ಕಾರ ಮಾಡ್ದಂಗೆ ಹಿಂಗೆ ಇಲ್ಲ. ಕೈ ಮುಟ್ಟಿ ನಮಸ್ಕಾರ ಇಲ್ಲ, ಮನಕಾಲು ಮುಟ್ಟಿ ಇಲ್ಲ. ಎರಡು ಪಾದಕ್ಕೆ ಯಾಕೆ ನಮಸ್ಕಾರ ಮಾಡ್ತೀರಿ ಅಂತಂದ್ರೆ ನಿಮ್ಮ ಪಾದದಿಂದ ನಡೆಯುವ ನಡತೆ ಚಲೋ ಇರಲಿ ಅಂತ ನೀವು ನಮಸ್ಕಾರ ಮಾಡ್ತೀರಿ. ಸ್ವಾಮಿ ನಿನ್ನ ನಡತೆ ಚಲೋ ಇರಲಿ, ನಡೆಯೋದು ಪಾದ, ಈ ಪಾದಗಳು ಎಲ್ಲರ ಹೋಗಬಾರದು ಜಾಗಕ್ಕೆ ನಿನ್ನ ಪಾದಗಳು ಹೋಗಬಾರ್ದು, ಹೋಗಂಗಿಲ್ಲ ಅಂತ ತಿಳ್ಕೊಂಡು ನಿನ್ನ ಪಾದಕ್ಕೆ ನಮಸ್ಕಾರ ಮಾಡ್ತೀವಿ. ಮತ್ತು ನಮಕಿತ ಆತೂತು ನಿನ್ನ ಹೊಂಟಿದ್ದು ಅಂದ್ರೆ ಯಾರು ನಮಸ್ಕಾರ ಮಾಡ್ಬೇಕು? ಪಾದಕ್ಕೆ ಯಾಕೆ ನಮಸ್ಕಾರ ಮಾಡ್ತಾರಂದ್ರೆ ನಡತೆ ನಿಮ್ಗೆ ಗೊತ್ತಿರಬೇಕು. ಶ್ರೀರಾಮಚಂದ್ರ, ಪ್ರಭು ಶ್ರೀರಾಮಚಂದ್ರ ರಾಮಾಯಣದೊಳಗೆ ಕಾಡಿಗೆ ಬರ್ತಾನೆ, ಜೊತೆಗೆ ಲಕ್ಷ್ಮಣನೂ ಬರ್ತಾನೆ. ಜೊತೆಗೆ ಲಕ್ಷ್ಮಣ ಬರೋ ಸಂದರ್ಭದೊಳಗೆ ಇಬ್ಬರೂ ಕೂಡಿ, ನಿಮ್ಗೆ ಗೊತ್ತಿರಲಿ ಲಕ್ಷ್ಮಣನ ಹೆಂಡತಿ ಹೆಸರು ಗೊತ್ತದೆ ನಿಮಗೆ? ಭಾಳ ಮಂದಿ ಗೊತ್ತಿಲ್ಲ. ರಾಮನ ಹೆಂಡತಿ ಸೀತೆ ಪ್ರಸಿದ್ಧವಾಗಿ ಗೊತ್ತು. ಆದ್ರೆ ರಾಮ ಕಾಡಿಗೆ ಹೊಂಟಾಗ ಒಬ್ಬನೇ ಹೊಂಟಿದ್ದ ಮೊದಲ.
ನಾನೊಬ್ಬನೇ ಹೋಗ್ತಾನಂತ ತಯಾರಾಗಿದ್ದ. ಆದ್ರೆ ಸೀತಾ ಅಂದ್ಲು, ನನ್ನ ಗಂಡು ಎಲ್ಲಿರ್ತಾನೋ ನಾ ಅಲ್ಲಿ ಇರಕಿನ, ನಾನು ಹೋಗಕಿನ. ಅವ ಅಂದ, ನಾನು ಶಾಪಿಂಗ್ ಹೊಂಟಿಲ್ಲ. ಯಾರ್ರೀ? ಹೆಂಡತಿಗೆ ಹೇಳ್ತಾನ ರಾಮ, ನಾನು ಶಾಪಿಂಗ್ ಹೊಂಟಿಲ್ಲ, ನಾನು ಕಾಡಿಗೆ ಹೊಂಟೀನಿ. ಹೆಂಡತಿ ಅಂತ ಯಾರಿಗೆ ತರಗೊತ್ತೇನ್ರಿ? ಗಂಡ ಶಾಪಿಂಗ್ ಹೋಗುವಾಗ ಬೆನ್ನು ಹತ್ತಕ್ಕಿ ಅದು ಕಟ್ಟ ಬೆನ್ನು ಹತ್ತಿದ್ಲು ಅಂದ್ರೆ ಹೆಂಡತಿ ಅಲ್ಲ. ಗಂಡನ ಕಷ್ಟದಲ್ಲಿಯೂ ನೀನು ಭಾಗಿಯಾಗಿ ನೀನು ಕಾಡಿಗೆ ಹೋಗು, ನೀನು ಉಪವಾಸ ಇರು, ನೀನು ವನವಾಸ ಮಾಡು, ನಾನು ಯಾವತ್ತೂ ನಿನ್ನ ಜೊತೆಗೆ ಇರ್ತೀನಿ ಅಂತ ಯಾರು ಹೇಳ್ತಾರಲ್ಲ ಅವರು ನಿಜವಾದ ಹೆಂಡತಿ. ಅವರು ನಿಜವಾಗಿ ಹೆಂಡತಿ. ನಾನು ಬರ್ತೀನಿ ನಿನ್ನ ಜೊತೆ, ಯಾವತ್ತೂ ನಿನ್ನ ಜೊತೆನೇ ನಾನು ಇರ್ತೀನಿ ಅಂತ ತಿಳ್ಕೊಂಡು ಆ ಸೀತೆ ಹೇಳಿದಾಗ ಅವ ಇಷ್ಟೆಲ್ಲ ಕಷ್ಟ ಆಗ್ತದ ಇರ್ಲಿ ಅಂದ ಕೂಡಲೇ ಬೆನ್ನು ಹತ್ತಿದ್ಲು, ಬಂದ್ಲು. ಆಗ ರಾಮನ ಜೊತೆಗೆ ಲಕ್ಷ್ಮಣ ಅಂದ, ನಾನು ಬರ್ತೀನಂದ. ಬ್ಯಾಡೋ, ಭಾಳ ಕಷ್ಟದ ಕಾಡಿನೊಳಗೆ. ವನವಾಸ ಅಂದ್ರೆ ಏನು ಸುಮ್ಮನೆ ಅದ? ವನವಾಸ ಅಂದ್ರೆ ಏನ್ರಿವ? ವನವಾಸ ಅಂದ್ರೆ 12 ವರ್ಷ ಕುದಿಸಿದ್ದು ತಿನ್ನಂಗಿಲ್ಲ. ವನವಾಸ ಅಂದ್ರೆ ವನವಾಸದೊಳಗೆ 12 ವರ್ಷ ಕುದಿಸಿದ್ದು ತಿನ್ನಂಗಿಲ್ಲ, ನೆನೆಸಿದ್ದು ತಿನ್ನಂಗಿಲ್ಲ. ಆ ನಂತರ ಹಾಸಿಗೆ ಮೇಲೆ ಮಲ್ಕೊಳ್ಳಂಗಿಲ್ಲ. ಇದು ವನವಾಸದ ಪದ್ಧತಿ. 12 ವರ್ಷ ರಾಮ ಹಾಸಿಗೆ ಮೇಲೆ ಮಲ್ಕೊಂಡಿಲ್ಲ, ಹುಲ್ಲು ಮೇಲೆ ಮಲ್ಕೊಂಡಾನ, ಬರೀ ಹುಲ್ಲು ಮೇಲೆ ಮಲ್ಕೊಂಡಾನ. ಆ ನಂತರ ಹೊತ್ತುಕೊಳ್ಳಂಗಿಲ್ಲ. ಇದು ವನವಾಸ. ಹಿಂಗದನೋ ಅಂತಂದಾಗ ಏನು ಬೇಕಾದಿರಲಿ ಅಣ್ಣ, ನಾನು ನಿನ್ನ ಜೊತೆಗೆ ಬರ್ತೀನಂತ ತಿಳ್ಕೊಂಡು ಅಣ್ಣ ಅವನ ಜೊತೆ, ತಮ್ಮ ಲಕ್ಷ್ಮಣ ಅವನ ಜೊತೆಗೆ ಹೋದ. ಆಗ ಲಕ್ಷ್ಮಣನ ಹೆಂಡತಿ ಊರ್ಮಿಳೆ. ಲಕ್ಷ್ಮಣನ ಹೆಂಡತಿ ಊರ್ಮಿಳೆ ಕೇವಲ ಮದುವೆಯಾಗಿ ಹೊಸದಾಗಿ ಬಂದು 2-3 ದಿನ ಅಷ್ಟೇ ಆಗಿತ್ತು. ಲಕ್ಷ್ಮಣ ಹೋಗುವಾಗ ಊರ್ಮಿಳೆ ಕಡೆಗೆ ನೋಡಿ ನಾ ಹೋಗಿ ಬರ್ತೀನಂತ ಹೇಳಲಿಲ್ಲ. ಕಳ್ಸಕ್ಕೆ ಬಂದಿದ್ರು ಊರ ಹೊರಗ, ನದಿ ದಂಡಿಗೆ ಊರ ಹೊರಗೆ ಕಳ್ಸಕ್ಕೆ ಬಂದಿದ್ರು.